ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓ ಬಂದ್ಯಾ? ಬಾ, ನಿನ್ನೆ ನೆನ್ಸ್ಕೊತಿದ್ದೆ, ಕೂತ್ಕೋ. ನಾನು ಒಂದು ಹೊಸ ಕಾನ್ಸೆಪ್ಟ್ ಬಗ್ಗೆ ರಿಸರ್ಚ್ ಮಾಡ್ತಿದ್ದೀನಿ. ಅದಕ್ಕೆ ನನ್ನ ಹೆಲ್ಪ್ ಬೇಕಿತ್ತು. ಇದನ್ನ ಹೇಗೆ ಪ್ರೆಸೆಂಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಬಾ, ಒಟ್ಟಿಗೆ ಸೇರ್ಕೊಂಡು ಮಾಡೋಣ. ಹೌದಾ? ಏನದು ಕಾನ್ಸೆಪ್ಟು? ಅದು ನೀನು ಎಷ್ಟೇ ಆದರೂ ಅಣ್ಣನ ಪರ ಅಲ್ವಾ? ಇವಾಗ ನನಗೆ ಈ ಪ್ರಾಜೆಕ್ಟಿಗೆ ಹೆಲ್ಪ್ ಮಾಡಿ ಆಮೇಲೆ ನಿನ್ನಿಂದಾನೇ ಈ ಪ್ರಾಜೆಕ್ಟ್ ಆಯಿತು ಅಂತ ಅಂದ್ಬಿಟ್ರೆ? ಆ ಕಾನ್ಸೆಪ್ಟು ನಿಂದಲ್ವಾ? ನಾನೇ ಕಾಗೇಳಿ. ಆದರೂ ನನಗೀಗ ಯಾರ ಮೇಲೂ ನಂಬಿಕೆ ಇಲ್ಲ, ಯಾರ ಹೆಲ್ಪು ಬೇಕಾಗಿಲ್ಲ. ನಾನು ಚಾಲೆಂಜ್ ಮಾಡಿದ್ದೀನಿ ಅಲ್ವಾ, ನನಗೆ ಟ್ಯಾಲೆಂಟ್ ಇದೆ ಅಂತ. ಈ ಪ್ರಾಜೆಕ್ಟ್ನ ನಾನು ಒಬ್ಬನೇ ಮಾಡಿ ಮುಗಿಸಿ ತೋರಿಸ್ತೀನಿ, ನೀನು ಹೊರಡ್ಬೋದು. ಆದರೂ ಅಭಿ ಅಣ್ಣ, ನಾನು ನೀನು ಎಲ್ಲ ಒಟ್ಟಿಗೆ ಕೂತು ಮತ್ತೆ ಹೊಸ ಕಾನ್ಸೆಪ್ಟ್ನ ಯೋಚನೆ ಮಾಡಿ ವರ್ಕ್ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತೇನೋ. ಅರ್ಥ ಆಯ್ತು ಬಿಡು, ನಿನಗೂ ಟ್ಯಾಲೆಂಟ್ ಇದೆ, ಒಬ್ಬನೇ ಏನು ಬೇಕಾದ್ರೂ ಮಾಡ್ತೀಯ. ಅಂದಾಗೆ ನನ್ನ ಹೆಸರು ಒಂದು ಕೊರಿಯರ್ ಬಂದಿತ್ತಂತೆ, ಅಭಿ ಅಣ್ಣ ಕೂಡ ಕೇಳಿದ್ರು. ಅದನ್ನ ಇಡೋ, ಅವನ ಹೆಸರು ಒಂದು ಕೊರಿಯರ್ ಬಂದಿದೆ, ತೊಗೊಂಡು ಕೊಟ್ಬಿಡು. ಹಾಗೆ ಅಭಿ ಅಣ್ಣ ನಿಂಗೊಂದು ಲೆಟ್ರ್ ಕೊಟ್ಟಿದ್ದಾರೆ, ತುಂಬ ಇಂಪಾರ್ಟೆಂಟ್ ಅಂತೆ. ಲೆಟ್ರ್ ಕೊಟ್ಟಿದ್ದು ಅಭಿ ಅಣ್ಣ, ನೀನು ನನ್ನ ಮೇಲೆ ಕೋಪ ಮಾಡ್ಕೋತಿದ್ಯಾ? ಬೇಡ ಅಂದರೆ ಬಿಡು, ವಾಪಸ್ ತೊಗೊಂಡು ಹೋಗ್ತೀನಿ. ಸುಮ್ಮನೆ ಅದನ್ನು ಕೊಟ್ಟು ಹೋಗು. ಆಯ್ತಾಯ್ತು, ಅಣ್ಣನ ಹೆಲ್ಪ್ ಇಲ್ಲದೆ ಅದೇನು ಮಾಡ್ತೀಯೋ ನೋಡೇ ಬಿಡೋಣ. ಅಂದರೆ ಅಣ್ಣಿಗಿಂತ ನೀನು ಬುದ್ಧಿವಂತ ಅಲ್ವಾ, ಪ್ರಾಜೆಕ್ಟ್ ಇನ್ನೂ ಸೂಪರಾಗಿ ಬರ್ಬೋದು ಅಂತ ಹೇಳಿದೆ ಅಷ್ಟೆ. ನೀನು ಕೆಲಸ ಮಾಡು. ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ಫಲ ಅಭಿ ಮತ್ತೆ ಅಣ್ಣಂಗೆ ಬಿಟ್ಟಿದ್ದು. ಮುಂದಕ್ಕೆ ಏನಾಗುತ್ತೋ ಕಾದ್ ನೋಡೋಣ. ಸದ್ಯಕ್ಕೆ ಲೊಕೇಶನ್ ಶಿಫ್ಟ್. ಪ್ರೀತಿಯ ಅಭಿ, ನಿನಗೆ ಮೂಗಿನ ತುದಿಯಲ್ಲೇ ಕೋಪ ಎಂದು ನನಗೆ ಗೊತ್ತು. ಅದನ್ನು ಅರ್ಥ ಮಾಡಿಕೊಂಡು ನಾನು ತಾಳ್ಮೆಯಿಂದ ವರ್ತಿಸಬೇಕಿತ್ತು. ಹಾಯ್ ಬ್ರೋ, ನಿನಗೆ ತಾಳ್ಮೆ ಜಾಸ್ತಿ ಅಂತ ನನಗೆ ಗೊತ್ತು. ನಿನ್ನ ಜೊತೆ ಮಾತಾಡುವಾಗ ನಾನು ಕೂಡ ತಾಳ್ಮೆಯಿಂದ ಮಾತಾಡಬೇಕಿತ್ತು. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಹಿರಿಯವನಾದ ನೀನೇ ನನ್ನನ್ನು ಕ್ಷಮಿಸಬೇಕು. ನೀನಿಲ್ಲದೆ ಯಾವುದೇ ಕೆಲಸಗಳನ್ನು ನಾನು ಮಾಡಲಾರೆ. ದಯವಿಟ್ಟು ನನಗೆ ಜೊತೆಯಾಗಿ ನಿಲ್ಲು. ನನ್ನ ಮಾತುಗಳಿಂದ ನಿನ್ನ ಮನಸ್ಸಿಗೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿಬಿಡು. ನೀನೆಂದರೆ ನನಗೆ ತುಂಬ ಇಷ್ಟ. ಪ್ರೀತಿಯಿಂದ 4 ಮಾತು ಬೈದಿದ್ದೇನೆ ಹೊರತು ಬೇರೆ ಉದ್ದೇಶವಿಲ್ಲ. ನಿನ್ನ ಜೊತೆಯಾಗಿ ನಾನಿರುತ್ತೇನೆ. ಈಗಲೇ ನಿನ್ನೊಂದಿಗೆ ಮಾತನಾಡಬೇಕು ಎನಿಸುತ್ತಿದೆ. ಹಾಲಲ್ಲಿ ವೇಟ್ ಮಾಡುತ್ತಿರುತ್ತೇನೆ, ಬೇಗ ಬರ. ಇಷ್ಟೊತ್ತಾದರೂ ಬಂದಿಲ್ವಲ್ಲ, ಬರ್ತಾರೋ ಇಲ್ಲೋ. ಅಕಸ್ಮಾತ್ ಬರಲಿಲ್ಲ ಅಂದರೆ ಏನು ಮಾಡೋದಕ್ಕ? ಬರ್ತಾ ಇದ್ದಾರೆ ನೋಡಿ. ಒಟ್ಟಿಗೆ ಬರ್ತಿದ್ದಾರೆ ಅಂದಮೇಲೆ ಖಂಡಿತ ಒಂದಾಗ್ತಾರೆ. ಈಗ ಆಲ್ರೆಡಿ ಲೆಟ್ರ್ ಮೂಲಕ ಒಬ್ರಿಗೊಬ್ರು ಸಾರಿ ಕೇಳಾಯ್ತಲ್ವಾ, ಇನ್ನೇನಿದ್ರು ಪ್ರೀತಿಯಿಂದ ಹಗ್ ಮಾಡ್ತಾರಷ್ಟೆ. ಇದು ಫುಲ್ ಸೆನ್ಸಿಟಿವ್, ಎಮೋಷ್ನಲ್ ಆಗಿ ಗೋಳು ಅಂತ ಅರ್ಥ ಮಾಡ್ಬೋದು. ಇದೆಲ್ಲ ಬೇಕಿತ್ತ? ಮಾಡೋದೆಲ್ಲ ಮಾಡಿ ಈಗ ಕ್ಷಮೆ ಕೇಳ್ತಾ ಇದೆಯಾ? ಏನು? ನಾನು ಕ್ಷಮೆ ಕೇಳ್ತಿದ್ದೀನ? ಮಾಡೋ ತಪ್ಪೆಲ್ಲ ಮಾಡಿ ಕ್ಷಮೆ ಕೇಳ್ತಿರೋದು ನೀನು. ಕ್ಷಮೆ ಕೇಳಿ ಲೆಟ್ರ್ ಬರೆದಿದ್ಯಾ ಅಂದಮೇಲೆ
ತಪ್ಪು ನೀನೇ ಮಾಡಿದ್ಯಾ ಅಂತ ಅರ್ಥ. ನಾನು ಈಗಲೂ ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಿರೋದು. ಕ್ಷಮೆ ಕೇಳ್ತಿರೋನು ನೀನು. ಇಲ್ಲಿಗೆ ಬಾ ಅಂತ ಕರೆದು ಈಗ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ. ಏನು ನಾನೇನು ಬರಕ್ಕೆ ಹೇಳಿದ್ನ? ಈ ಲೆಟ್ರ್ ಬರೆದು ನನ್ನ ಬರಕ್ಕೆ ಹೇಳಿದ್ ನೀನು. ಇಲ್ಲಿ ನೋಡು, ಇದೇ ಥರ ಈ ಲೆಟ್ರ್ ನೀನು ಬರ್ತಿದ್ಯಲ್ಲ. ಈ ಲೆಟ್ರ್ ನಾನು ಬರ್ದಿಲ್ಲ. ಈ ಲೆಟ್ರನ್ನು ನಾನು ಬರ್ದಿದ್ದಲ್ಲ. ನಾಳೆ ಕಾನ್ಫರೆನ್ಸ್ ಅದು ಏನು ಪ್ರೆಸೆಂಟ್ ಮಾಡ್ತೇವೆ ನಾನು ನೋಡೇ ಬಿಡ್ತೀನಿ. ನಾಳೆ ನಾನು ಪ್ರೆಸೆಂಟ್ ಮಾಡೋ ಕಾನ್ಸೆಪ್ಟು ನಿನಗಿಂತ ಚೆನ್ನಾಗಿರುತ್ತೆ. ಅಲ್ಲಿರೋರು ಎಲ್ಲರೂ ನನಗೆ ಹೊಗಳ್ಬೇಕು, ಮತ್ತೆ ನಿನಗೆ ಅವಮಾನ ಆಗಬೇಕು. ಹಾಗಾಗ್ತಿರತ್ತೆ, ನೋಡ್ತೀರ. ನಾನು ನೋಡ್ತೀನಿ ನೀನು ಒಬ್ಬನೇ ಅದು ಏನು ಮಾಡೋಕ್ಕೆ ಸಾಧ್ಯ ಅಂತ. ಅಕ್ಕ, ಇವರಿಬ್ಬರನ್ನ ಒಂದು ಮಾಡೋದಾದ್ರೂ ಹೇಗೆ? ಅಪ್ಪ ದೇವ್ರೆ, ಇವರಿಬ್ರು ಸಿಟ್ಟಲ್ಲಿ ಜಗಳ ಆಡಿದ್ರ ಮಧ್ಯ ಲೆಟ್ರ್ ಕೊಟ್ಟಿದ್ದು ನಾನು ಅನ್ನೋದೇ ಮರ್ತೋದ್ರು. ಸದ್ಯ ನಾನಲ್ಲಪ್ಪ, ಇವರಿಬ್ರೇ ಮಾಡಿದ್ದು. ನನಗೆ ಸಿಟ್ಟಿರೋದು ಇವನ ಮೇಲೆ. ಅದಕ್ಕೆ ನೀವು ಶಿಕ್ಷೆ ಅನುಭವಿಸ್ಬಿಡಿ. ಇದೇ ಕೊನೆ. ಇಂಥ ಸಿಲ್ಲಿ ಗಿಮಿಕ್ಸ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡಿ. ಅಭಿ, ದೀಪಿಕಾ, ದೀಪಿಕಾ, ಇವತ್ತು ನಾನು ಪ್ರಿಪೇರ್ ಮಾಡಿರೋ ಟೆಂಡರ್ಗೆ EPL ಟೀಮ್ ಅವರು ಟೆಂಡರ್ ನನಗೆ ಕೊಡ್ತಾರೆ. ಪುಣೆ, ನಿನ್ನೆ ಮಾಡಿದ್ದು ಸ್ವೀಟನ್ನು ತಿನ್ನೋಕ್ಕಾಗಿರ್ಲಿಲ್ವಲ್ಲ, ಇವತ್ತು KG ಗಟ್ಟಲೆ ಸ್ವೀಟ್ ತರ್ತೀನಿ. ಯಾಕಂದರೆ ಟೆಂಡರ್ ನನಗೆ ಸಿಗತ್ತೆ. ನೀವಿಬ್ಬರು ಒಟ್ಟಾಗಿ ಬಂದರೆ ನನಗೆ ಅದೇ ಸ್ವೀಟು. ಈ ರೀತಿ ಕಿತ್ತಾಡ್ಕೊಂಡು ಹೋದರೆ ಸಿಹಿ ತಿಂದರೂ ಕೈಯಾಗೆ ಅನಿಸುತ್ತೆ. ಮತ್ತೆ ಬುದ್ಧಿ ಹೇಳಕ್ಕೆ ಶುರು ಮಾಡಿದ್ರೆ ಹೊರಡುವಾಗ ಖುಷಿಯಾಗಿ ಕಳಿಸ್ಕೊಡಿ. ನಾವು ಅದನ್ನೇ ಹೇಳ್ತಿರೋದು, ಹೊರಡೋವಾಗ ಖುಷಿಯಿಂದ ಹೋಗಿ ಬನ್ನಿ. ನೀವಿಬ್ರು ಒಂದಾಗಿದ್ರೆ ಖಂಡಿತ ಜಯ ನಿಮ್ದಾಗತ್ತೆ. ಒಳ್ಳೇದಾಗಲಿ. ಬರ್ತೀನಮ್ಮ, ನಾನು ಗೆದ್ದೇ ಗೆಲ್ತೀನಿ. ಬರ್ತೀನಿ ಅಮ್ಮ, ಗೆಲ್ಲದು ನಾನೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.